ಅಷ್ಟೇ. ಕರ್ನಾಟಕದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರೇ, ದಿನಾಂಕ 19ರಂದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಾಗಮೋಹನ್ ದಾಸ್ ವರದಿಯ ಜಾರಿಗಾಗಿ ನಡೆದಂಥ ಹೋರಾಟದ ಪ್ರತಿಫಲವನ್ನು ನಾವೆಲ್ಲರೂ ಕೂಡ ಅನುಭವಿಸುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಆ ಕಾರಣದಿಂದ ಇಡೀ ಕರ್ನಾಟಕದ ಎಲ್ಲ ಒಳ ಮೀಸಲಾತಿ ಪರವಾದಂಥ ಹೋರಾಟಗಾರರು, ಸಾಮಾಜಿಕ ನ್ಯಾಯಕ್ಕಾಗಿ ದುಡಿದಂಥ ಕಾರ್ಯಕರ್ತರು, ಸಂವಿಧಾನದ ಪರವಾಗಿರುವಂಥ ಎಲ್ಲ ನನ್ನ ಬಂಧುಗಳು ಹಾಗೂ ಇಡೀ ಸಮುದಾಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ತಾಯಂದಿರು ಎಲ್ಲರೂ ಕೂಡ 19 ತಾರೀಕು ನಡೆಯುವಂಥ ಈ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲರೂ ಭಾಗಿಯಾಗಿ 30 ವರ್ಷಗಳ ನಡೆದ ಹೋರಾಟಕ್ಕೆ ಒಂದು ಕೊನೆಯನ್ನು ನಾವು ಕಾಣಿಸೋಣ. ಅದರ ಜೊತೆಗೇ ನಮ್ಮ ಜೊತೆಗೆ ನಮಗಿಂತ ಹಿಂದುಳಿದಂಥ ಅಲೆಮಾರಿ ಜನಾಂಗದ ಗೋಸಂಬಿ ಜನಾಂಗವನ್ನು ನಾವು ನಮ್ಮ ಬಗಲಲ್ಲಿ ಇಟ್ಕೊಂಡು ಕೇಸಿ ಹೋಗೋಣ. ಅದೇ ರೀತಿ ದತ್ತರನ್ನು ಕೂಡ ನಾವು ಕರ್ಕೊಂಡು ಹೋಗೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಗಮೋಹನ್ ದಾಸ್ ವರದಿ ಯಥಾವತ್ತಾಗಿ ಜಾರಿ ಆಗಬೇಕು. ನಾವು ಆ ಒಂದು ಬೇಡಿಕೆ ಇಟ್ಟುಕೊಂಡು ಸುಮಾರು 11ನೇ ತಾರೀಕಿನಿಂದ 7 ದಿನ ಆಯ್ತು. ಇವತ್ತಿಗೆ ಇನ್ನೂ ಕೂಡ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿತಿದೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಬಹುದಿನದ ಬೇಡಿಕೆ ಏನಪ್ಪ ಅಂದ್ರೆ ಈಡೇರಿಸಬೇಕು. ಇದೇ ತಿಂಗಳ 19ನೇ ತಾರೀಕು ಸಚಿವ ಸಂಪುಟದಲ್ಲಿ ನಮ್ಮ ವರದಿ ಅನುಷ್ಠಾನಕ್ಕೆ ತರಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾವು ಕೇಳಿಕೊಳ್ತಿದ್ದೀವಿ.